ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಈ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂದ್ಕೊತೀನಿ. ಎಲ್ಲ ರಜೆ ಎಲ್ಲ ಮುಗಿದೋಯ್ತು, ಸಮ್ಮರ್ ಹಾಲಿಡೇಸು. ಬಟ್ ನಮ್ಮ ಹರ್ಷಾಗೆ ನಾವು ತುಂಬ ಲೇಟಾಗಿ ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ. 1 ಮಂತ್ ಡಿಲೇನೇ ಅನ್ಬೋದು. ಯಾಕಂದರೆ ನಾವು ಎಲ್ಲ ಫ್ಯಾಮಿಲಿ ಟ್ರಿಪ್ಪಿಗೆಲ್ಲ ಹೋಗಿದ್ವಿ. ಆಮೇಲೆ ಅವನಿಗೆ ನಾವು ಅಡ್ಮಿಷನ್ ಮಾಡಿಸ್ತಾ ಇರೋದು ಪ್ರೀ ಸ್ಕೂಲಿಗಲ್ವ, ಹಂಗಾಗಿ ನಡೆಯುತ್ತೆ ಅಂಥೇಳಿ ಇವತ್ತು ಏನು ಫಾರ್ಮಾಲಿಟೀಸ್ ಇದೆ ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಬರೋಣ. ಜಸ್ಟ್ ಸ್ಕೂಲಿಗೆ ಹೋಗಿ ಬರೋಣ. ಫಸ್ಟ್ ಒಂದು ಸತಿ ನಾವು ಆಲ್ರೆಡಿ ವಿಸಿಟ್ ಮಾಡಿದ್ವಿ, ಅಡ್ಮಿಷನ್ಸು ಎಲ್ಲ ಮಾಡಿದ್ದೀವಿ. ಬಟ್ ಇವತ್ತೇನಿದೆ, ಏನೇನು ಬೇಕು ಏನೇನಿಲ್ಲ ಎಲ್ಲ ಫಾರ್ಮಾಲಿಟೀಸ್ನ ಫುಲ್ಫಿಲ್ ಮಾಡಿ ಅಮೌಂಟ್ ಏನಿರುತ್ತೆ ಅದನ್ನೆಲ್ಲ ಕಟ್ಬಿಟ್ಟು ಬರೋಣ ಅಂತೇಳಿ ಹೋಗಿದ್ವಿ. ಸ್ಕೂಲ್ ಎನ್ವೈರ್ನ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಛೋಟಾ ಭೀಮ್ಸು, ಟಾಮ್ ಆ್ಯಂಡ್ ಜೆರೀಸು ಎಲ್ಲ ಪಿಕ್ಚರ್ಸ್ ಎಲ್ಲ ಪೇಂಟ್ ಮಾಡಿ ಥರ ಇತ್ತು. ಅಂದರೆ ಮಕ್ಕಳಿಗೆ ಹೆಂಗೆ ಫ್ರೆಂಡ್ಲಿ ಆಗಿರುತ್ತೆ ಆ ಥರ ಇತ್ತು. ಮಕ್ಕಳಿಗೆ ಒಂಥರ ವೈಬ್ರೆಂಟ್ ಕಲರ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ, ಹಂಗಾಗಿ ಸ್ಕೂಲು ಸಹ ಅದೇ ಇತ್ತು. ಇಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗು ಸಹ ಆಯಿತು. ಅದು ಏನು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದನ್ನ ನಾನು ವೀಡಿಯೋನ ಕಂಟಿನ್ಯೂ ಮಾಡಿ ನೀವು ಪ್ಲೀಸ್. ಅಲ್ಲಿಂದ ನಾವು ಸ್ಟ್ರೈಟ್ ಅವೇ ಹೋಗಿರೋದು. ಹರ್ಷಾಗೆ ಫೋಟೋಸ್ ಬೇಕಿತ್ತು, ಒಂದು ಪಾಸ್ಪೋರ್ಟು ಸೈಜ್ ಫೋಟೋ ಬೇಕು ಕಂಪಲ್ಸರಿ ಅಂತ ಹೇಳಿದರು. ಹಾಗಾಗಿ ಅವನು ಇವಾಗ ಒಂದು 2.5 ಇಯರ್ ಆದ್ರೂ ಒಂದೊಂದು ಫೋಟೋ ನಾವು ತೆಗ್ಸಿಲ್ಲ. ಯಾಕಂದರೆ ಯೂಶ್ವಲಿ ಪಾಸ್ಪೋರ್ಟು ಸೈಜ್ ಫೋಟೋಸ್ ಎದಕ್ಕೆ ಬೇಕಾಗಿರುತ್ತೆ ಹೇಳಿ, ಬೇಕಾಗಿರಲಿಲ್ಲ. ಬಟ್ ಅವನು ಅಷ್ಟು ಕ್ಯೂಟಾಗಿ ಕೂತ್ಕೊಂಡು ಫೋಟೋ ತೆಗೆಸ್ಕೊತಿದ್ರೆ ನನಗೆ ಮಾತ್ರ ತುಂಬ ಮುದ್ದಾಗಿ ಕಾಣಿಸ್ತಿದ್ದ ಅವನು. ಫೈನಲಿ ಆಶಾನ್ ಫೋಟೋಸ್ ಮಾತ್ರ ತಗೊಂಡೇ ಬಿಟ್ಟು ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಬಂದಿದೆ. ವೆಯ್ಟ್ ಮಾಡಿ ನಾನು ಫೋಟೋಸ್ ಮಾತ್ರ ನಿಮಗೆ ತೋರಿಸ್ತೀನಿ. ಇವತ್ತು ಹೋಗಿದ್ದ ಕೆಲಸ ಎಲ್ಲ ಒಳ್ಳೆಯದಾಯಿತು. ಆಮೇಲೆ ಆಶಾಂದು ಅಡ್ಮಿಷನು ಆಯಿತು, ಆಶಾನ್ ಫೋಟೋಸು ಸಹ ತೆಕ್ಕೊಂಡ್ವಿ. ಅದಾದಮೇಲೆ ಆ ಮೇಡಮು ಇನ್ನೊಂದು ಗುಡ್ ನ್ಯೂಸು ಸಹ ಕೊಟ್ಟರು ನಮಗೆ. ಅದು ಏನು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೆ ಎಲ್ಲ ಒಳ್ಳೆಯದಾಗಿದೆ ಅಂಥೇಳಿ ನಮ್ಮ ಏರಿಯಾದಲ್ಲಿ ನಿಯರ್ ಬೈ ಗಣಪತಿ ಟೆಂಪಲ್ ಇತ್ತು. ಅದಕ್ಕೆ ಆ ಗುಡಿಗೆ ಹೋಗಿ ದೇವರಿಗೆ ಕೈ ಮುಗಿದೆ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಹಿಂಗೆ ನನ್ನ ವೀಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ಆಫ್ ಯು. ಬೈ ಬಾಯ್.